ಹಾಯ್ ಎವ್ರಿವನ್. ನಾವು ನಾರ್ಮಲಿ ತಾಲಿಪಟ್ಟು ತಿಂದಿರ್ತೀವಿ. ಆದರೆ ಅದು ಡೈಜೆಷನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈಸಿಲಿ ಡೈಜೆಸ್ಟೇ ಆಗಲ್ಲ. ಸೊ ಅದಕ್ಕೆ ಇವತ್ತು ನೀವು ಉಳಿದಿರೋ ರೈಸ್ ಅಥವಾ ದಾಲಿಂದ ತಾಲಿಪಟ್ಟನ್ನು ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ನಾನು ತುಂಬಾ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿದ್ದೀನಿ ಮತ್ತು ಹಿಟ್ಟು ಕಮ್ಮಿ ಯೂಸ್ ಮಾಡಿದ್ದೀನಿ. ಸಣ್ಣಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ ಅದನ್ನು ಕೂಡ ನಾನು ಸಣ್ಣಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು 1 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅಜವಾಯಿನ್ ಮತ್ತು ಜೀರಿಗೆ, ಉಪ್ಪು, ಅರಿಶಿನ ಮತ್ತು 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗ ನಿನ್ನೆ ಉಳಿದಿದ್ದ ರೈಸನ್ನು ನಾನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗೆಲ್ಲ ವೆಜಿಟೇಬಲನ್ನು ನಾವು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಎಲ್ಲನೂ ಮಿಕ್ಸ್ ಮಾಡೋಣ. ಕೊತ್ತಂಬರಿನೂ ಸಹ ನೀವು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಪಾಲಕ್ ಇದ್ದರೂ ಕೂಡ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ಹುಳಿಗೋಸ್ಕರ. ಮತ್ತು ಇದಕ್ಕೆ ನೀವೀಗ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೇಕು. ಬಿಸಿ ಮಾಡಿದ ನೀರು ಹಾಕಿ ಕಲಸಿದ್ರೆ ಮೆತ್ತಗೆ ಬರುತ್ತೆ. ನೀವು ಅದೇ ತಣ್ಣೀರು ಹಾಕಿ ಕಲಿಸ್ಬಿಟ್ರೆ ತುಂಬಾ ಹಾರ್ಡ್ ಬರುತ್ತೆ. ಈಗ ನಾನು ನೀರನ್ನು ಕಾಯಲಿಟ್ಟಿದ್ದೆ, ಅದನ್ನೀಗ ಚೆನ್ನಾಗಿ ಕಲಸಿದ್ದೀನಿ. ನೀವೆಲ್ಲ ವೆಜಿಟೇಬಲ್ಸನ್ನ ಹಾಕಿಬಿಟ್ರೆ ಅದು ಜಾಸ್ತಿ ನೀರು ಇಂಗ್ಕೊಳ್ಳೋದಿಲ್ಲ. ಜಾಸ್ತಿ ನೀರೇನು ಹಾಕಬೇಕಾಗಿಲ್ಲ, ಅಷ್ಟರಲ್ಲೇ ಹಾಕ್ಕೋಬೋದು. ಈಗ ಒಂದು 5 ನಿಮಿಷ ಇದನ್ನು ನೆನೆಯೋಗಿಬಿಟ್ಟಿದ್ದೆ. ಈಗ ಕೈಲಿಂದಾದರೂ ತಟ್ಬೋದು, ಇಲ್ಲಾಂದರೆ ಈ ಥರ ಲತ್ತುಣಿಗೆಯಿಂದಾದರೂ ನೀವು ಈ ಥರ ಲಟ್ಟಿಸ್ಕೊಳ್ಳೋಣ. ಈಗ ಹಂಚು ಕಾದಿದೆ, ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ಈ ಥರ ಹಾಕ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ನೋಡಿ, ಇದನ್ನು ಡಯಟ್ ಮಾಡೋರು ಅಂದರೆ ವೆಯ್ಟ್ ಲಾಸ್ ಮಾಡೋರು ಕೂಡ ಈ ತಾಲಿಪಟ್ಟನ್ನು ಇನ್ನೂ ಜಾಸ್ತಿನೇ ನೀವು ಎಲ್ಲ ವೆಜಿಟೇಬಲ್ಸನ್ನು ಹಾಕಿಬಿಟ್ಟು ಹಿಟ್ಟು ಕಮ್ಮಿ ಯೂಸ್ ಮಾಡಿರ್ತೀವಲ್ಲ, ಸೊ ಕ್ಯಾಲರೀಸ್ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಮತ್ತು ಎಲ್ಲ ಪ್ರಾಪರ್ ನ್ಯೂಟ್ರಿಷನ್ ಕೂಡ ನಿಮಗೆ ಸಿಗುತ್ತೆ ಈ ಥರ ಮಾಡಿಕೊಂಡ್ರೆ. ಸೊ ನೀವು ಕೂಡ ಇದು ರೆಸಿಪಿನ ಟ್ರೈ ಮಾಡಿ. ಇದ್ರ ಜೊತೆ ನೀವು ಬೆಣ್ಣೆ ಆದರೂ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅಂತಾರಲ್ಲ, ಸೊ ಈ ಥರ ಮಾಡಿಕೊಟ್ಬಿಟ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.